ಏನೋ ಹಿಂಗೆ ಕಾಣಿಸ್ತಾ ಇದೆಯಲ್ಲ. ಆಯ್ಲಡಪ್ಪ ಅವರ್ ಯು ಹಿತೇಶ ನೀನು ಹಾಕೊಳಕ್ಕೇನ ಇದು? ನಾನು ಹಾಕೊಳಕ್ಕೆ ಆಲ್ರೆಡಿ ಹಾಕ್ಬಿಟ್ಬಿಟ್ಟಿದ್ದೆ. ಯಾರು ಗೈಸ್ ನಿನ್ನೆ ಥರ ಅಲ್ಲ ಈ ದಿನ. ಸೈಡ್ ಬರ ಇವತ್ತು ನಾನು ಸ್ವಲ್ಪ ಬೇಗ ಬಂದಿದ್ದೀನಿ ಈ ಕಡೆ. ಗೈಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಲೆಟ್ಸ್ ಬಿಗಿನ್ ವಿತ್ ದ ಬ್ರೇಕ್ಫಾಸ್ಟ್. ಅದ್ರ ಬಾ ಕಡೆ ಬೆಳ್ಕುಕ್ ಬಾ. ಹೌದು ಯಾರು ವಿಡಿಯೋ ನೋಡಿದೆ ಬೆಳಗ್ಗೆ? ಅವ್ರ ಥರ ರೆಡಿ ಆದಂಗಿದೆಯಾ? ಅದು ನೀನು ಯಾರು ವಿಡಿಯೋ ನೋಡಿದ್ಯೋ ಅವ್ರ ಥರ. ಸರಿ ನಾಷ್ಟ ಮಾಡು. ಅವ್ರು ಫ್ರೀಯಾಗಿ ಬಿಟ್ಬಿಟ್ರೆ ನನಗೆ ಕಂಟೆಂಟ್ ಸಿಗಲ್ಲ ದೊಡ್ಡಮ್ಮ. ಬರ್ತೈತೆ ಸ್ಟಾರ್ಟ್ ಆಗೈತೆ. ಬರ್ತೈತೆ 8 ಬಂದೈತೆ ಇಲ್ಲಿವರೆಗೂ. ಏನ ಚಾಲೆಂಜ್? ಹಾಂ ಬೇಡ ಚಾಲೆಂಜ್ ಅಂತಾರೆ. ಇಲ್ಲ ಕಣ ತಿನ್ನಕ್ಕೂ ಸ್ಟಾರ್ಟ್ ಮಾಡ್ಬಿಟ್ಟ. ನಾನು ತಗೊಂಡು ಇಕ್ಕಿರೋದ್ರ ಮೇಲೆ ಕಂಡ ಅವನಿಗೆ. ನಿಂದು ಹುಷಾರು, ನಿಂದೆ ತಗೊಂಡು ಹೋಗ್ಬಿಡ್ತಾನೆ. ನಾವು ಬಿಡಲ್ವಲ್ಲ. ಹಾಕ ಲೇ ಹಣ್ಣಂಗೆ ಹಾಕ. ಇದು ಒಂದೇ ಆಯ್ತಾ? ನಿಮ್ಮ ಮನಸ್ಸಲ್ಲಿ ಅದೇನೋ ಹೇಳ್ತಾರಲ್ಲ ಕಲ್ಮನ್ಸು ಥರ KG ಫಿಲಮ್ ನೋಡ್ಕೊಂಡು ಬಂದ ಮೊನ್ನೆ ಒಂದು ಏನಾದರೂ. ಹಾಂ ಅದೇ ಯಾಕೆ ಹಿಂಗೆ ಆಡ್ತಾ ಇದೆಯಾ? ಪೂರಿ ಆದರೂ ಹಾಕ. ಹಾಂ ಯಾವುದ್ರಲ್ಲಿ ಜಾಸ್ತಿ ಆಯಿತು ಅದನ್ನ ಹಾಕ್ತಾನೆ ಅಷ್ಟೇ. ನೆಮ್ಮದಿನ ಇವಾಗ ನಿಂಗೆ ಫುಲ್ಲು. ಎಲ್ಲ ನಾನು ಹಾಕೊಂಡು ಬಂದು ತಿಂತೀಯಲ್ಲ. ನಾನು ಹಾಕೊಂಡು ಬಂದ್ಮೇಲೆ ತಿಂತೀಯಲ್ಲ. ಹಾಂ ಆ ಕಡೆ ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದೆ. ಏನಾ ನಿಂದ? ಹಾಂ ನಾನು ಹಾಂ ತಿನ್ನೋದು ಎಲ್ಲ ಹಾಕ್ತಿರಲ್ಲ ಅವರು. ತಿನ್ನೋದೆಲ್ಲ ಹಾಕ್ತೀಯ ಅಂದರೆ ನಿಕ್ಕಣಿ ಎತ್ತಕೊಂಬಿಟ್ಟಲ್ಲಪ್ಪ. ಏನು ಸುಮ್ಮನೆ ನಾನು ಕೊಟ್ಟಿದ್ದು ನಿಂಗೆ. ಇವಳೇ ಹಾಕಿದ್ಲು ಲೇಟ್. ಗೈಸ್ ನಮ್ಮ ಫ್ಯಾಮಿಲಿಯವರೆಲ್ಲ ಬಸ್ ಹೋಗ್ತಾವ್ರೆ, ನಾವು ಮೆಟ್ಲು ಹತ್ತಬೇಕು. ಅದಕ್ಕೆ ನಾವು ಇವಾಗಲೇ ಜಾಗ ಬಿಟ್ಟು ಮೆಟ್ಲು ಹತ್ತಕ್ಕೆ ಹೋಗ್ತಾಯಿದ್ವಿ. ಆ್ಯಂಡ್ ಅವರೆಲ್ಲ ಅಲ್ಲಿ ಇರ್ತಾರೆ ಒಟ್ಟು ನಾಷ್ಟ ಮಾಡ್ಕೊಂಡು. ಸೊ ನಾವು ಈ ಕಡೆ ರೂಮಿಂದ ಆಟೋ ಬುಕ್ ಮಾಡ್ಕೊಂಡು ಅಲಿಪಿರಿ ಮೆಟ್ಟು ಅಂತ ಹೋಗ್ತಾಯಿದ್ದೀವಿ. ಅಲಿಪಿರಿ ಮೆಟ್ಟಿಲು ಎಲ್ಲ ಮೆಟ್ಟು ಅಂತ ಏನೋ ಅಂತಾರಪ್ಪ, ಆ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಆ ಜಾಗ ಇಲ್ಲಿಂದ 3 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಕಡೆನೇ ಹೋಗ್ತಾ ಏನು లేదు ನಾವು ಬ್ಲಾಗ್ చేస్తున్నా నా వీడియోకి. ఇదే ఊరు కదా నమ్మిదే? ఇదే ఊరు కదా. మీ పేరేమన్నా? ಮಹೇಶ್. ಗಾಯ್ಸ್ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸೀನ್ ನೋಡ್ತಾ ಇರಬೇಕು. ಒಳ್ಳೆ ಫಿಲಮಲ್ಲಿ ಹೀರೋನ ಮೋಷನಲ್ಲಿ ಕೂಡ ಯಾವ ಥರ ಟ್ರ್ಯಾಕ್ ಮಾಡ್ತಾರೆ ಆ ಥರ ಟ್ರ್ಯಾಕ್ ಮಾಡ್ತಾರೆ ಇದು ಸೀನಲ್ಲಿ. ಇದನ್ನೇ ಎಪಿಕ್ ಸೀನ್ಸ್ ಅನ್ನೋದು. ಸಾರಿ ಎಪಿಕ್ ಸೀನ್ಸ್ ಅಲ್ಲ, ಲವ್ಲಿ ಸೀನ್ಸ್ ಅಂತ ಅನ್ನೋದು. ನಾವು ಲಾಸ್ಟ್ ಟೈಮ್ ತಿರುಪತಿಗೆ ಬಂದಾಗ ಇಲ್ಲೇ ಹೋಟ್ಲು ಮಾಡಿದ್ವಿ ಗೈಸ್. ಇವಾಗ ನೋಡಿ 5 ಸ್ಟಾರ್ ಬುಕ್ ಮಾಡ್ಕೊಂಡಿದ್ವಿ. ಈ ಕಡೆ ನೋಡಿ ಗರುಡ ವಿಗ್ರಹ ಇದೆ, ಗರುಡ ಸ್ವಾಮಿ ಇದೆ. ನಮ್ಮ ಮಗನ ನೋಡ್ಸೋಣ ಅಂದರೆ ಕವರ್ ಹಾಕ್ಬಿಟ್ಟಾರೆ. ನಾವು ನಮ್ಮ ರೂಮಿಂದ ಇಲ್ಲಿಗೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಬಂದಿದ್ದೆ. ಮುಗಿದಿದೆ. ಫೇರ್ ಈಸ್ ಅರೌಂಡ್ 200 ಚೇಂಜ್ ಆಗಿದೆ. ಎಷ್ಟಾಯಿತು? 160. ಹಾಂ 160 ಆಗಿದೆ ಗೈಸ್. ಆ 160 ಜೊತೆ 50 ರೂಪೀಸು 4 ಜನ ಬಂದಿದ್ದಕ್ಕೆ ಎಕ್ಸ್ಟ್ರಾ ಪೇ ಮಾಡಿದ್ದೀವಿ. ಆ್ಯಂಡ್ ಎನಿವೇಸ್ ಆ ಕಡೆ ಗರುಡ ಕಾಣಿಸ್ತೈತಲ್ಲ, ಅಲ್ಲಿಂದ ಡೈರೆಕ್ಟಾಗಿ ಈ ಕಡೆ ಸ್ವಲ್ಪ ಅಂಡರ್ಗ್ರೌಂಡ್ ಕಾಣಿಸ್ತಿರುತ್ತೆ ನೋಡಿ. ಆ ಕಡೆಯಿಂದ ನಡ್ಕೊಂಡು ಹೋಗಿ ಸ್ಟಾರ್ಟ್ ಆಗೋದು ಒಳಗಡೆಯಿಂದ. ಈ ಕಡೆ ಲಗೇಜ್ ಕೌಂಟ್ರ್ ಐತೆ. ಆ್ಯಂಡ್ ಈ ಕಡೆ ಲಗೇಜ್ ಇಕ್ಕೋಣ ಅಂತ ಹೋಗ್ತಾ ಇವಿ. ಈ ಕಡೆ ಲಗೇಜ್ ಇಕ್ಕಿದ್ರೆ ವಾ ನೋಡಿ ಗೈಸ್, ಈ ಕಡೆ ಒಂದು ಗೋಪುರ ಆಯಿತಾ, ಇನ್ನು ಮೇಲ್ಗಡೆ ನೋಡಿದ್ರೆ ಇನ್ನೊಂದು ಗೋಪುರ ಇದೆ. ಎರಡು ಇದರಲ್ಲೇ ಕಾಣಿಸ್ತೈತೆ ಅಂತ ಆಗಲೇ ದೇವ್ರೆ ನಿಂತ್ಕೊಂಡು ಫೋಟೋ ಹಿಡಿತಾ ಇದ್ರು. ಇದು ಲಾಕರ್ ರೂಮಲ್ಲಿರೋ ಕೌಂಟ್ರು. ಇಲ್ಲಿ ಜನ ಕಾಣಿಸ್ತಾ ಇದ್ದಾರಲ್ಲ, ಆದರೆ ಇದು ಕಮ್ಮಿನೇ, ಇನ್ನೂ ತುಂಬ ತುಂಬ್ಕೊಂಡಿರ್ತಾರೆ. ನಾವು ಒಂದು ಟೈಮಲ್ಲಿ ಅಲ್ಲಿ ನಿಂತ್ಕೊಂಡಿದ್ವಿ ಕ್ಯೂ ಅಲ್ಲಿ, ಆ ಕಡೆ ರೀಚ್ ಆಗಬೇಕು ಅಂತ. ನಮ್ಮ ಅಣ್ಣ ಹೋಗಿದ್ದು ಜನ ಫಿಲ್ ಆಗಿ ಸ್ಟಾರ್ಟ್ ಆಗ್ಬಿಟ್ಟು ನೋಡಿ ಗೈಸ್. ಆಧಾರ್ ಕಾರ್ಡ ಎಲ್ಲಿದ್ದಾನೆ? ಅಲ್ಲಿದ್ದಾನಲ್ಲ, ಅವನ ಹತ್ರ ಯಾವ್ದು ಐತಲ್ಲ ಅದು ಕೊಡ್ತಾನೆ ಬಿಡು. ಇನ್ನು ಯಾರೋ ಅಣ್ಣ ಅಂತಿಲ್ಲ ಕಣ, ಚಿನ್ನ ಅಂತವ್ರು. ಪಾಪ ಇವ್ರೊಬ್ರು ಅಣ್ಣ ಅಂದ್ಬಿಟ್ರು. ಇಲ್ಲಿರೋರೆಲ್ಲ ಒಂದಿಬ್ರು ಇವ್ರ ಕಡೆಯವರು ಆ ಕಡೆ ನಿಂತ್ಕೊಂಡು ಬರ್ತಾ ಇರೋರಿಗೆ ಕೊಬ್ಬರಿಗಾಯಿ ತಗೊಂಡು ನಾಷ್ಟ ಮಾಡಿ ಅಂತೆಲ್ಲ ಕರಿತಾ ಇದ್ರು. ಆಗ ನಮ್ಮ ಅಣ್ಣ ಅನ್ನೋ ಬದಲು ಚಿನ್ನ ಅಂತ ಇದ್ರು ಪಾಪ. ಆ್ಯಂಡ್ ಈ ಕಡೆ ನಮ್ಮ ಹತ್ರ ಇರೋ ಬಂದ ನೋಟ್ಗಳನ್ನ ಚೇಂಜಾಗಿ ಕನ್ವರ್ಟ್ ಮಾಡ್ಕೋಬೋದು.
ಬಿಕಾಸ್ ಚೇಂಜ್ಗೆ ಒಂದು ಸ್ವಲ್ಪ ಕಮಿಷನ್ ಅಂತ ಒಂದಷ್ಟು ರೂಪಾಯಿ ಇಟ್ಕೊಂಡು ಮಿಕ್ಕಿದ ಚೇಂಜ್ ಕೊಡ್ತಾರೆ ಇವರು. ಹೇಳಿದ್ನಲ್ಲ ಅಂಡರ್ಗ್ರೌಂಡು ಇದೇ ಆ ಜಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಮುಂದ್ಗಡೆ ಸ್ಟಾರ್ಟ್ ಆಗುತ್ತೆ ಮೆಟ್ಲು, ಅಲ್ಲಿವರೆಗೂ ಹಿಂಗೆ ಸ್ವಲ್ಪ ಪಾತ್ವೆ ಇರುತ್ತೆ. ಈ ಕಡೆ ನಡ್ಕೊಂಡು ಹೋಗೋದು ಸ್ಟಾರ್ಟ್ ಆಗುತ್ತೆ ಗೈಸ್. ಸ್ವಲ್ಪ ಪೂಜೆಗಳು ಮಾಡಿ ಆಮೇಲೆ ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಬೇಕು. ಆ ಕಡೆ ಪೂಜೆ ಎಲ್ಲ ಮುಗೀತು, ಇವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇರಲಿ ಸೈಡ್ಗೆ ಅಂತ ಆ ಕಡೆ ಇದೆ ತುಳಸಿ ತಗೊಂಡಿದ್ದೀನಿ. ಕನ್ನಡದಲ್ಲೂ ಹೇಳ್ತಾವ್ರೆ, ತೆಲುಗುಲೂ ಹೇಳ್ತಾವ್ರೆ, ತಮಿಳಲ್ಲೂ ಹೇಳ್ತಾವ್ರೆ, ಹಿಂದಿಲೂ ಹೇಳ್ತಾ ಇದ್ದಾರೆ. ಅನೌನ್ಸ್ಮೆಂಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ. ಆಗಲೇ ನಮ್ಮ ಅಣ್ಣ ನೋಡ್ತಾ ಇದ್ರಲ್ಲ ಆ ಆರ್ಚಲ್ಲಿ ಇದೆ ಆ ಮೊದಲನೇ ಆರ್ಚು. ಇನ್ನು ಮಿಕ್ಕಿದ್ದು ಫುಲ್ ಟಾಪಲ್ಲಿ ಐತೆ, ಫುಲ್ ಟಾಪಲ್ಲ ಹಾಫ್ ಟಾಪಲ್ಲಿ ಐತೆ. ನೋಡಿ ಗೈಸ್, ನನಗೆ ಈ ಕಡೆ ಅಬ್ದುಲ್ ಕಲಾಂ ಅವ್ರ ವಿಷನ್ ಕಾಣಿಸ್ತಿದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಈ ಕಡೆ ಫುಟ್ಪಾತ್ ಪಿಲಿಗ್ರಿಮ್ಸ್ ಫ್ರಿಸ್ಕಿಂಗ್ ಪಾಯಿಂಟ್ ಅಂತ ಮೊದಲನೇ ಚೆಕಿಂಗ್ ಪಾಯಿಂಟ್ ಅನಿಸುತ್ತೆ ಇದೊಂದಿದೆ. ಆ ಕಡೆ ಚೆಕಿಂಗ್ ಮುಗಿತಿದ್ದಂಗೆ ನಮಗೆ ಫಾರೆಸ್ಟ್ ವ್ಯೂ ಕಾಣಿಸೋಕೆ ಸಿಗುತ್ತೆ. ಬ್ಯಾಕ್ ಕೊಡ ಸ್ಪೀಕರ್ ಗಾಯ್ಸ್. ನಾವೆಲ್ಲ ಮೆಟ್ಲು ಒಂದೊಂದು ಹತ್ತಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಈ ಅಕ್ಕ ನೋಡಿ ಪ್ರತಿ ಮೆಟ್ಲಿಗೂ ಅರ್ಶನ ಕುಂಕುಮ ಹೋಗ್ತಾ ಇರ್ತಾರೆ. ನಮ್ಗೆ ಗೊತ್ತಾ ಇರಬೇಕು, ಇವ್ರಿಗೆ ಹರಕೆ ಇರಬೇಕು. ನಾವೆಲ್ಲ ಈ ಕಡೆ ಅಪರೂಪದ ಮಂದಿ, ಅದಕ್ಕೆ ಇದು ಗೋಪುರ ಏನೈತೆ ಮೈಸೂರು ಗೋಪುರ. ಮೈಸೂರು ಹೆಸ್ರು ಹಾಕ್ಬಿಟ್ಟವ್ರೆ. ಏನು ಸ್ನೈಲಿದೆ. ನಾವೆಲ್ಲ ಇದು 250ನೇ ಮೆಟ್ಲು. ನಾವೆಲ್ಲ ಈ ಕಡೆ ಅಪರೂಪದ ಮಂದಿ, ನಾವು ಭಕ್ತಿ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಲೋಕಲೇಟ್ಸ್ ಇರ್ತಾರೆ, ಅವ್ರಿಗೆ ನೋಡಿ ಭಕ್ತಿ ಹೋಗಿ ಕಾಮನ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಚಪ್ಪಲಿ ಹಾಕೊಂಡು ಹೋಗಿರ್ತಾರೆ. ನಾವು ಭಕ್ತಿಯಿಂದ ಮಾಡ್ತೀವಿ, ಅವರು ವೃತ್ತಿಗೆ ಅಂತ ಮಾಡ್ತಾರೆ. ನಾವು ಈ ಮೈಸೂರು ಗೋಪುರಕ್ಕೆ ಬರ್ತಾ ಇರಬೇಕಾದ್ರೆ ನಮಗೆ ಕಾಣಿಸಿದ ಮೊದಲನೇ ಜಿಂಕೆ ಇಲ್ಲೇ ಅದೇ. ಇದ್ರ ಗುಂಪು ಆ ಕಡೆ ಒಳಗಡೆ ಎಲ್ಲರೂ ಇರಬೇಕು, ಬೇಡ ಹೋಗೋದು, ಯಾಕಂದ್ರೆ ನಮಗೆ ಟೈಮ್ ಆಗ್ತೈತೆ. ಹಾಂ, ಆ ಕಡೆ ಏನು ಬೇರೆ ಯಾವುದೋ ಈ ಪ್ರಾಣಿ ಇದ್ದಂಗೆ ಐತೆ. ಈ ಕಡೆ ನವಿಲು. ಓಕೆ, ಅಷ್ಟೇ ಕಣ, ಝೂಮ್ ಆದರೆ ಫೋಕಸ್ ಆಗಲ್ಲ, ಎಷ್ಟೇ ಇರೋದಿದೆ. ಇವಾಗ ಕಾಣಿಸ್ತೈತೆ ನೋಡಿ. ಇದು ಒಂದು ಸ್ಟೆಪ್ ನಂಬರ್ 680. ಇನ್ನೂ 8.5 ಕಿಲೋಮೀಟ್ರ್ ಐತೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇಲ್ಲಿಗೆ ಬಂದ್ಬಿಟ್ಟಿವಿ. ಇಷ್ಟು ರೀಚ್ ಆಗೋಷ್ಟಲ್ಲೇ ಸುಸ್ತು ಜಾಸ್ತಿ ಆಗೋಯ್ತು ಗೈಸ್. ಶೆಕೆನ ಕಿತ್ಕೊಂಡು ಬರ್ತೈತೆ. ಎಲ್ಲ ನಮ್ಮ ಕಾಲೇಜ್ದೆ ಪ್ರಾಬ್ಲಮ್. ಲಿಫ್ಟ್ ಹಾಕ್ಸಿ ನಮ್ಮೆಲ್ಲರೂ ಸ್ಟೈಮಿನ ಕಮ್ಮಿ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಕೋಡ್ಗೆ ಒಂದು ಅಪ್ಲಿಕೇಶನ್ ಹಾಕಬೇಕು. ಕಾಲೇಜಲ್ಲಿ ಲಿಫ್ಟ್ಗಳನ್ನ ತೆಗ್ಸಿ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ನ ಎಕ್ಸ್ಟೆಂಡ್ ಮಾಡಬೇಕು. ಆಗ ನಾವು ಹೋಗೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಬ್ಯಾಗ್ ಕೊಡ್ತೀಯಾ ಬೇಜಾರಾಗಬೇಡ. ಓಕೆ, ಈ ಕಡೆ ನಾವು ಪಾದಯಾತ್ರೆ ಮಾಡ್ತಾ ಇದ್ದಂಗಿದ್ದಾರೆ. ಅಲ್ಲಿ ನೋಡಿ ಚಾವಟಿ ಎಲ್ಲ ಇಟ್ಕೊಂಡಿದ್ದಾರೆ ಗಾಡಿ ಮೇಲೆ. ಇವ್ರಿಗೆಲ್ಲ ಬಂದ್ಬಿಡ್ತಾ ಆ ಕಡೆ. ನಮ್ಮ ಅಮ್ಮ ಕಡೆ ಬಂದ್ಬಿಟ್ಟು ಆಲೂರಿಂದ ಬರೋಣ ಅಂತ ಅಂದ್ಕೊಂಡಿದ್ದೆ. ಸರ್ ಆಲ್ರೆಡಿ ಅಂದವೆ. ಇಟ್ಸ್ ಓಕೆ, ಹೋಗ್ತಾರಣ್ಣ. ಒಂದಷ್ಟು ದೂರ ಬಂದಮೇಲೆ ಈ ಕಡೆ ಒಂದು ಫಸ್ಟ್ ಏಡ್ ಸಿಗುತ್ತೆ, ಬೇಕಾದರೆ ಹೋಗಿ ಹೀಲ್ ಮಾಡ್ಕೋಬೋದು. ಹೀಗೆ ನಾನು 1700ನೇ ಮೆಟ್ಲಾದ್ರೆ ಹೋಗ್ತಾ ಇದ್ದೀನಿ. ಹೆವಿ ಸಸ್ತು. ಓಕೆ, ಈ ಕಡೆ 1700 ಮೆನ್ಷನ್ ಆಗಿದೆ. ಇಲ್ಲಿಗೆ ನಾವು ಈ ಕಡೆಗೆ ಕೊಹ್ಲಿ ಅದನ್ನು ಮಾತಾಡೋಕ್ಕೂ ಕಷ್ಟ ಆಗ್ತಿದೆ. ಕಷ್ಟ ನಾನು ಎತ್ಕೊಂಡೋಗಿದ್ದೆ ಮಾತಾರ. ನಿನ್ನ ಶಿಷ್ಟಿ ಸಣ್ಣಕ್ಕಿದೆ. ತೇಜು ಎಳೆ ಮಗಿನಲ್ಲಿ ಎತ್ಕೊಂಡು ಹೋಗಿದ್ದೀವಿ. ನೀನು ಸುಮಾರು ಬುದ್ಧಿ ಬಂದ್ಮೇಲೆ ಅರ್ಧ ದೂರ ಎತ್ಕೊಂಡೋದು, ಅರ್ಧ ದೂರ ನಡೆಸೋದು. 1800th ಸ್ಟೆಪ್ ಇವಾಗ ಕಂಪ್ಲೀಟ್ ಆಗಿದೆ. ಈಗ 1801 ಸ್ಟಾರ್ಟ್ ಆಗುತ್ತೆ. ನೋಡು, ನಾನು ಆಡ್ಕೊತ ಇಲ್ಲ. ನಿಮ್ಮ ಹಣೆಯಲ್ಲಿ ಏನು ಬರೆದಿದೆ ಅನ್ನೋದು ನಿಮ್ಮ ಕೈಯಲ್ಲೇ ಇರ್ತದೆ, ಗೊತ್ತಾಯ್ತಾ? ನನಗೂ ನನ್ನ ಕಾಲಲ್ಲಿ ಐತಿ ಇವಾಗ. ನಾನು ನೆನ್ನೆ ಕಿರಣ್ ಮುಂದೆ ಹೇಳಿದ್ನಲ್ಲ, ಕೊನೆಗೂ ಆ ಜಾಗಕ್ಕೆ ಬಂದಿದ್ದೀವಿ ಈಗ. ಇದೇ ಆ ಜಾಗ, ದೂರದಿಂದ ಇದ್ದಿದ್ದು. ಇವಾಗ ನಾವು ಹತ್ತಿರದಲ್ಲಿ ನೋಡ್ತಾ ಇದ್ದೀವಿ. ಈ ಕಡೆ ನೋಡಿ ಕೃಷ್ಣನ ಫೋಟೋ ಇದೆ. ನಾವು ಅಮ್ಮನ ಫೋನಲ್ಲಿ ಕೃಷ್ಣನ ರಿಂಗ್ ಆಗ್ತೈತೆ. ನಾವು ಲಾಸ್ಟ್ ಟೈಮ್ ಆದಾಗ ಈ ಕಡೆನೇ ಲಡ್ಡುಗೆ ಅಂತ ನಡ್ಕೊಂಡು ಬಂದಿದ್ವಲ್ಲ, ಅದಕ್ಕೆ ಅಂದರೆ ಟಿಕೆಟ್ ಇಸ್ಕೊಂಡೋಗಿ ಒಳಗಡೆ ಹೋಗಿದ್ವಿ. ವಿಡಿಯೋ ನೋಡಿರೋದು ಯಾರಾದ್ರು ಇದ್ದರೆ ಆ ವಿಡಿಯೋನ ಕಮೆಂಟ್ ಹಾಕಿ. ಏನು ಹಾಕವ್ರೆ? 24% ಕಾಲ್ ಸೆಂಟರ್, ಲ್ಯಾಂಡ್ಲೈನ್, ಟೋಲ್ ಫ್ರೀ, ವಾಟ್ಸಪ್, ಇಮೇಲ್. ನಾವೆಲ್ಲ ಎಲ್ಲಿ ಬಳಸ್ತೀವಿ? ನೋಡ್ಬಿಟ್ಟು ಹಂಗೆ ಮುಂದೆ ಹೋಗ್ತಾ ಇರ್ತೀವಿ.
ಈ ಕಡೆ ಇಲ್ಲಿಗೆ ಬಂದಮೇಲೆ ಇಷ್ಟು ಸ್ಟಾಲ್ಗಳಿವೆ, ಇಲ್ಲೂ ಅವೆ ಮುಂದೇನೂ ಅವೆ. ಆದರೆ ನನಗೇನು ಗೊತ್ತಾ ಪ್ರಾಬ್ಲಮ್ ಆಗಿರೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಜಾಸ್ತಿ ತಿಂದ್ಬಿಟ್ಟೆ, ಅದಕ್ಕೆ ಈಗ ಸ್ವಲ್ಪ ನೋಡಿದ್ರೆ ಜಾಸ್ತಿ ನಡೆದಾಗ ಅನಿಸ್ತಿದೆ. ಸೊ ಲಾಸ್ಟ್ ಟೈಮ್ ಬಂದಾಗೆಲ್ಲ ನಾನು ಬ್ರೇಕ್ಫಾಸ್ಟ್ ಮಾಡಿರಲ್ಲ, ಎಲ್ಲ ಇಲ್ಲಿಗೆ ಬಂದು ಈ ಕಡೆ ಒಂದು ಚಿಕ್ಕದಾಗ ಲೈಟ್ ಮೀಲ್ಸ್ 1-2 ಇಡ್ಲಿ ತಿನ್ಕೊಂಡು ಹೋಗ್ತಾ ಇದ್ದೆ. ಟೈಮ್ ಚೇಂಜಸ್, ಕಾಲ ಬಂದಂಗೆಲ್ಲ ವಿಷಯ ಹೇಳ್ಕೊಡುತ್ತೆ ಅಂತಾರಲ್ಲ, ಇದೇ ಇರಬೇಕು. ಆಗಲೇ ಒಂದು ಜಾಗದ ಬಗ್ಗೆ ಹೇಳೋಕ್ಕೆ ಒದಾಡ್ತಾ ಇದ್ನಲ್ಲ, ಮುಲುಗ್ತಾ ಇದ್ನಲ್ಲ, ಇದೇ ಆ ಜಾಗ, ಗಾಳಿ ಗೋಪುರ. ಈ ಕಡೆ ಒಂದು ಮೆಡಿಕಲ್ ಫೆಸಿಲಿಟಿ ಇದೆ. ಓಕೆ, ಈ ಕಡೆ ಒಂದು ರೋಡ್ಸ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿಂದ ಇಲ್ಲಿವರೆಗೂ ಈ ಅಂಗಡಿಗಳಿಗೆಲ್ಲ ಈ ಗಾಡಿಗಳಿಂದ ತಗೊಂಡು ಸಪ್ಲೈ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಇಷ್ಟ ಮೇಲೆ ಎಲ್ಲಿ ನಡ್ಕೊಂಡು ಬರ್ತಾರೆ. ಈ ಕಡೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ವಾಲ್ಗಳ ಮೇಲೆ ಗೋವಿಂದ ಅವರ ಸಹಸ್ರನಾಮಗಳು ಹೇಳ್ತವ್ರೇನೋ. ಗೋಕುಲಂದನ ಗೋವಿಂದ, ಮೃತ್ಯು ಕ್ರೂರ ಕೂರ್ತ, ಮೃತ್ಯು ಕೂರ್ತ ಗೋವಿಂದ, ಆಮೇಲೆ ಮಧುಸೂದನ ಗೋವಿಂದ, ವರಹ ನರಸಿಂಹ ಗೋವಿಂದ, ವಾಮನ ಭೃಗುರಾಮ ಗೋವಿಂದ. ಇನ್ನೂ ತುಂಬ ಇದೆ ಗಾಯ್ಸ್, ಹೇಳ್ಕೊಂಡು ಹೋಗ್ತಾರೆ, ನಿಮಗೆ ಬೋರ್ ಆಗ್ಬಿಡುತ್ತೆ. ಜನ್ರೇಷನ್ ಹಂಗೈತೆ, ಇಟ್ಸ್ ಓಕೆ ಗಾಯ್ಸ್. ಸಾರಿ ಗಾಯ್ಸ್, ಬೇರೆ ಈ ಕಡೆ ಸ್ಕ್ಯಾಮ್ಗಳು ನಡೀತಾ ಇರ್ತವೆ. ಈಗ ಮೀಟ್ ಆದವರು ಮನಿ ಪರ್ಸು ಮಿಸ್ ಆಗಿದೆ, ಸ್ವಲ್ಪ ಕಾಸು ಕೂಡ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗೂ ಯಾರೋ ಒಬ್ರು ನಿಂತ್ಕೊಂಡಿದ್ರು, ಇವಾಗಲೂ ಯಾರೋ ಒಬ್ರು ನಿಂತ್ಕೊಂಡವ್ರೆ. ಐ ಥಿಂಕ್ ಇಟ್ಸ್ ಅ ಚೈನ್ ನಡೀತಾ ಇರುತ್ತೆ. ಆಮೇಲೆ ಜೀವನದಲ್ಲಿ ಜೀವನನೇ ಸಾಕು ಅನಿಸಿದಾಗ ಫಿಲಾಸಫಿಗಳು ನೆನಪಾಗತ್ತಂತೆ, ಹೌದಾ? ಆಗತ್ತಲ್ಲ? ದೇವರು ಎಲ್ಲ ಕಡೆ ನೋಡ್ತಾ ಇರ್ತಾರಲ್ವ, ನಿಮಗೆಲ್ಲ ಸ್ಪ್ರೆಡ್ ಆದರೆ ದೇವ್ರಿಗೆ ಸ್ವಲ್ಪ ಬೇಗ ವಿಷಯ ಮುಟ್ಟುತ್ತೆ ಅಂತ. ಓಕೆನಾ? ಇಲ್ಲಿ ನೋಡಿ, ವೆರಿ ನೈಸ್ ಸ್ನೇಲ್. ನನ್ನ ಹತ್ರ ಹೋದಂಗೆಲ್ಲ ಅದೇ ಒಳಗೋಗ್ಬಿಡುತ್ತೇನೋ ಗೊತ್ತಿಲ್ಲ, ಬಟ್ ನೈಸ್. ಇವಾಗ ನಾನು ರೆಸ್ಟ್ ತಗೋಣ ಅಂತ ಹೇಳ್ಕೊತಿದ್ದೀನಿ, ಆದರೆ ನನ್ನ ಕಣ್ಣು ಬಂದೆ ಅಲ್ಲಿಂದ ಇಲ್ಲಿವರೆಗೂ ಅಷ್ಟು ಡ್ರಿಂಕ್ಸ್ಗಳು ಪದಾರ್ಥಗಳೆಲ್ಲ ಕಾಣಿಸ್ತವೆ. ಇವಾಗೇನು ಗೊತ್ತಾ, ನನಗೆ ತಗೊಳ್ಬೇಕು ಅನಿಸ್ತಾ ಇಲ್ಲ, ಟಾಪ್ಗೆ ಹೋದರೆ ಸಾಕು ಅನಿಸ್ತಿದೆ. ಇದೇ ಒಂದು 6 ವರ್ಷದ ಮುಂಚೆ ನಮ್ಮ ಮಮ್ಮಿ ಜೊತೆ ಬಂದಿದ್ದಾಗ ಆಗಷ್ಟು ಕಾಸಿರಲಿಲ್ಲ ಅಂದರು, ಕುಡಿಸು ಅಂತ ಕೇಳ್ತಾ ಇದ್ದೆ. ಇವಾಗ ತಗೊಳಕ್ಕೆ ನನ್ನ ಹತ್ರನೇ ಕಾಸಿದೆ. ಏಜ್ ಆದಂಗೆಲ್ಲ ನಮ್ಮ ಇಂಟ್ರೆಸ್ಟು ಚೇಂಜ್ ಆಗ್ತಾ ಇರುತ್ತೆ. ನಾವು ಆ ಟೈಮಲ್ಲಿ ಬೇಕು ಅನಿಸಿದ್ದನ್ನು ಇಲ್ಲದೇ ಇದ್ರೂ ಬದುಕ್ತೀವಿ ಅನ್ನೋ ಒಂದು ಮೆಂಟಾಲಿಟಿ ಬಂದುಬಿಟ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅನಿಸುತ್ತೆ. ಜಾಸ್ತಿ ಫಿಲಾಸಫಿ ಹೇಳ್ತಾ ಇದ್ದೀನಿ, ಇಟ್ಸ್ ಓಕೆ, ಲೀವ್ ಗೈಸ್, ಜನ ಹೇಳೋಲ್ಲ. ನಾನಿಲ್ಲಿ ನಮ್ಮ ಪ್ಯಾರೆಂಟ್ಸ್ ಬರೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಕುತ್ಕೊಳ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಏನೋ ಇಲ್ಲದೇ ಇರೋ ಯೋಚನೆಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಯೋಚನೆ ಸ್ಟಾರ್ಟ್ ಆಗಿದಾಗ ನಮ್ಮ ಮೈಂಡಲ್ಲಿ ಡಿಸಿಷನ್ಸ್ಗಳು ಚೇಂಜ್ ಆಗೋ ಚಾನ್ಸಸ್ ಇದೆ. ಎಲ್ಲ ಕುಡ್ಕೊಂಡು ಹೋಗ್ತಾರೆ, ನನಗೂ ಇವಾಗ ಕುಡಿಬೇಕು ಅಂತ ಅನಿಸ್ತೈತಿ. ಈಗ ನಾನು ಇಲ್ಲಿಂದ ಅಷ್ಟೇ ಎದ್ದೋಗ್ಬಿಡ್ತೀನಿ, ಬೇರೆ ಕಡೆ ಕೂತ್ಕೊಳ್ತೀನಿ. ಗಾಯ್ಸ್, ನಮ್ಮ ಡ್ಯಾಡಿ ಶೆಕೆಗೆ ಶರ್ಟ್ ತೆಗೆದ್ಬಿಟ್ಟವ್ರೆ, ಶರ್ಟ್ ಎಲ್ಲ ಫುಲ್ ಎಂದೋಗ್ಬಿಟ್ಟೈತೆ ಗಾಯ್ಸ್. ಇಲ್ಲಿ ತೋರಿಸ್ತೀನಿ. ಏನದ ಹಿಡಿತಾ ಇದ್ರ ಅಲ್ಲಿ ಕ್ಲೋಸ್ ಆಗಿದ್ದಾವೆ, ನೋಡ್ಕೊಂಡು ಬಂದೆ. ಇಲ್ಲ ಹೋಗಿಲ್ಲ, ಬಾ ಹೋಗೋಣ. ಲೇ ನಂಗೂ ಕೊಡಂಗಾದ್ರೆ ಥ್ಯಾಂಕ್ ಯು. ಇದೇ ಮಜ್ಜಿಗೆ ಆ ಕಡೆ 10 ರೂಪಾಯಿಗೆ ಮಾಡ್ತಾ ಇದ್ರು ಗೈಸ್. ಏನೋ ಪ್ರೈಸ್ ಡೌನ್ ಆಯಿತು ಅಂತ ತಗೊಂಡೆ ಅಷ್ಟೇ, ಇಂಟ್ರೆಸ್ಟ್ ಬಂದಿ ಅಂತ ತಗೊಂಡಿಲ್ಲ. ನಾವು ತಗೋಬೇಕಾದ್ರೆ ಯಾರು ಇರಲಿಲ್ಲ, ನಾವು ತಗೊಂಡ್ಬಿಟ್ವಿ. ಶುರು ಆಯ್ತು ನೋಡಿ ಮಿನಿಯೇಚರ್ ಅಡ್ವರ್ಟೈಸ್ಮೆಂಟ್. ಸಾಕು ನಾನು ದೇವಸ್ಥಾನ ಟಿಪ್ ಹೋಗೋವರೆಗೂ ನೀರು ಕುಡಿಬಾರ್ದು ಅಂತ ಅನ್ಕೊಂಡಿದ್ದೆ. ನಾನು ದೇವಸ್ಥಾನ ಮೆಟ್ಲತ್ತ ಸ್ಟಾರ್ಟ್ ಮಾಡಿದ್ಮೇಲೆ ನೋಡೋ ನೀವೆಲ್ಲ ಕೊಡ್ತಾ ಇರೋ ಗೈಸ್. ದೇವ್ರೆ ನೋಡಿ, ನನ್ನ ತಪ್ಪಿಲ್ಲ. ಎಲ್ಲ ದೇವ್ರ ಅಕ್ಕಪಕ್ಕ ಇರೋರು ಇಂಟ್ರೆಸ್ಟ್ ತೋರಿಸೋದಕ್ಕೆ ನಾನು ತಿಂತಾ ಇದ್ದೀನಿ. ನಾನು ಚೆನ್ನಾಗಿ ಓದ್ತೀನಿ ಗೈಸ್. ಈ ಕಡೆ ನೋಡಿ, ಇದು ನಾವು ವಿಸಿಲ್ ಹೊಡೆದ್ರೆ ಪಕ್ಷಿ ಥರ ಸಣ್ಣ. ಏದಕ್ಕ ನೀವು ಎప్పుడు ಮೂಗಿಂದೆ ಎಂತಕ್ಕದೆ ಎಂತ ಅಂಟೆ 50 ಅಂಟ 50 ಇದಂತ ಹಾಂ ಇದು 60 ಇದು 50. ಮಣ್ಣಿಂದ ಪ್ಲಾಸ್ಟಿಕ್ ಮಣ್ಣಿಂದ. ఓహో వాటర్ పోసినాక సౌండ్ ఎక్కువ వస్తుంది. ఓకే ఉండండి చెక్ చేస్తా. సౌండ్ అలాగే వస్తుందా? కొంచెం పని పోస్తారా? తీసుకుంటానా ఉంచుతా. ఇది పోయకూడదు, ముంతర పెట్టి
ಇಲ್ಲ ಸ್ಲೋ ಆಗುದಿಲ್ಲ ಬರ್ತಾ ಇರೋದು ಇದು ಮೂಸ್ತಾವು నువ్వు అవునా నీళ్ళంతా పోయింది ఓకే ఫైనల్ ప్రైజ్ ఒకటి చేయండి తీసుకొని పోతా ಚೊಳ್ಳು ಕೊಟ್ಟಿದ್ಯಾ ಹಾಂ ಬಾರ ಈ 3 ತಗೊಂಡಿದ್ದೆ ಅಂತ ಹೇಳು. ಹೋಗ ಎಷ್ಟು ಮಾತಾಡಿದ್ದೆ ನಾನು ಎಲ್ಲದನ್ನು ಕಟ್ ಮಾಡಿ ಎಕ್ತಿಯಾ ಬಿಡು ಎಷ್ಟು ನೆಗೋಷಿಯೇಷನ್ ಮಾಡಿದೆ ತಿರುಗ್ಸ ಹೋಗಿ ಹೆಂಗ ಕಟ್ತೀಯಾ ಎಷ್ಟು ನೆಗೋಷಿಯೇಷನ್ ಮಾಡಿದೆ ಗೊತ್ತಾಗೈತೆ ನಾನು ಅವ್ರು ಕಮ್ಮಿ ಮಾಡ್ಕೊಂಡಿಲ್ಲ ಬೈದಾಗ ಇನ್ನೂ ರೆಕಾರ್ಡ್ ಮಾಡಿಲ್ಲ ಕಟ್ ಮಾಡಿ ಹೋಗೋಣ. ಇವಾಗ ನಾವು ಅಣ್ಣ ಬಳಸೋನಲ್ಲ ಈ 2 ಫ್ಯಾನು ಮತ್ತೆ ಆ ಪಿ ಥರ ಪಕ್ಷಿ ಥರ ಊದೋದೊಂದು ಆ 3 ಇಸ್ಕೊಂಡ್ವಿ ಗೈಸ್ 150 ಆಗಿತ್ತು ಹೆವಿ ಬಾರ್ಗೇನ್ ಮಾಡಿದೆ 10 ರೂಪಾಯಿ ಕಮ್ಮಿ ಮಾಡಿಲ್ಲ ಸೆಂಟಿಮೆಂಟಲ್ಲೆಲ್ಲ ಡೈಲಾಗ್ ಹೊಡೋರು ಎಷ್ಟು ಹಿಟ್ ಆಗೋಗುತ್ತೆ ನಾವು ವಿಡಿಯೋ ಹಾಕೊಂಡ್ಬಿಟ್ಟಿದ್ರೆ ನಮ್ಮ ಅಣ್ಣ ಅದೇ ಟೈಮ್ಗೆ ವಿಡಿಯೋ ಕಟ್ ಮಾಡ್ಬಿಟ್ಟವನೆ ಇಟ್ಸ್ ಓಕೆ. ಇಲ್ಲಿಂದ ಇನ್ನೂ 6 ಕಿಲೋಮೀಟ್ರ್ ಗೈಸ್ ನೀನು ಇಲ್ಲಿಂದ ಓಕೆ ಅಷ್ಟೇ ಗೈಸ್. ಸೊ ಇವಾಗ ನಾವು ಈ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇದು ಒಂದರ ಮೈಲ್ ಸ್ಟೋನ್ ಇದ್ದಂಗೆ ಹಾಗೆ ಈ ಮೈಲ್ ಸ್ಟೋನ್ ಹತ್ರನೇ ಒಂದು ಮ್ಯೂಸಿಯಂ ಇದೆ. ಈ ಕಡೆ ತುಂಬ ವೆರೈಟೀಸ್ ಆಫ್ ಏನೋ ಇಕ್ಕಿರ್ತಾರೆ. ಒಂದ್ಸತಿ ಹೋಗಿದ್ದೆ ಫಾರೆಸ್ಟ್ ರಿಲೇಟೆಡ್ ಮ್ಯೂಸಿಯಮ್ಸ್ ಇದು. ನೀವು ಒಂದ್ಸತಿ ಬಂದರೆ ವಿಸಿಟ್ ಮಾಡಿ. ಸೀನಾ ಇಲ್ಲಿ ಒಂದ್ಸತಿ ಮಾಡ ಊದ ಒಂದ್ಸತಿ ಹೋಗ್ಲಿ. ಹಾಂ ಅಷ್ಟೇ ಗೈಸ್. ಪಾಪ ಗೈಸ್ ಯಾರೋ ಈ ಕಪ್ಪೆನ ತುಳಿದ್ಬಿಟ್ಟಂಗೆ ಇಲ್ಲ ಹೋಗ್ಬಿಟ್ಟಿರುತ್ತೆ. ಅಯ್ಯಯ್ಯಯ್ಯೋ ಇಲ್ಲ ಬದುಕಿದೆ ಕಣ. ಹೆಂಗಿದ್ರು ಹೋಗೋ ಟೈಮ್ ಬಂದೈತೆ ಅದಕ್ಕೆ. ಆ ಕಡೆ ಕೈ ತೊಳ್ಕೊಳಕ್ಕೆ ಒಂದು ನೆಲೆ ಇತ್ತು, ಕೈ ತೊಳ್ಕೊಂಡಿದ್ದೀನಿ. ಆಮೇಲೆ ಕಮೆಂಟ್ ಹಾಕ್ಬಿಡಿ ಹಂಗೆ ಹೋಗ್ತಾವನೆ ಹಿಂಗೆ ಅಂತ. ಹೌದಲ್ವಾ? ಈ ಕಡೆ ಇನ್ನೊಬ್ರು ಹೂವು ಇಟ್ಕೊಂಡು ಹೋಗ್ತಾ ಇದ್ದಾರೆ ಗೈಸ್. ಯಾರು ಅಂತ ಕಂಟಿನ್ಯೂಷನ್ ಅವ್ರು ಆಗಲೇ ದರ್ಶನ ಮುಗಿಸ್ಬಿಟ್ಟಿರ್ತಾರೆ ಅನ್ಸುತ್ತೆ. ಅವ್ರು ಬಲ್ಲೆ ಹಾಕೋರೆ ಡು ನಾಟ್ ಫೀಡ್ ಅನಿಮಲ್ಸ್ ಅಂತ. ಸುಮ್ಮನೆ ಯಾಕೆ ಅವ್ರು ಹಾಕಂತಾರೆ ಪ್ರಾಣಿಗಳಿಗೆ ಏನು ಅಷ್ಟು ಹೋಗ್ಬೇಡಿ ಅಂತ ಹಾಕವ್ರೆ. ನಮ್ಮಪ್ಪ ಇಲ್ಲ ಏನು ಹಾಕಿಲ್ಲಪ್ಪ ಒಳ್ಳೆಯವ್ರು. ಡ್ಯಾಡಿ ಕಮಾನ್ 3X ಅಲ್ಲ ನೋಡಿ ಗೈಸ್. ಇಲ್ಲಿರುವ ಡಿಯರ್ ಜಿಂಕೆ ಹತ್ರದಲ್ಲಿ ನೋಡ್ಬೋದು. ಇಷ್ಟು ಚೆನ್ನಾಗಿರುತ್ತೆ ಹತ್ರದಲ್ಲಿ ಹೋದರೆ. ಮಿಸ್ ಆದರೆ ಸರಿ ಗೈಸ್. ಈ ಕಡೆ ಎಲ್ಲ ಕೊಂಬು ಇಲ್ದಿರೋದವೆ, ಈ ಕಡೆ ಒಂದು ಕೊಂಬು ಇರೋದಿದ್ದಾವೆ ನೋಡಿ. ಇಷ್ಟು ದೂರ ಬಂದೀನಿ. ನಾನು ಇಷ್ಟು ದೂರ ಬಂದ್ಮೇಲೆ ಯಾಕೆ ಓಡೋಕ್ತೀಯಾ? ನೀನು ನೋಡೋಕ್ಕೆ ಕಣೋ, ಅಂದರೆ ದೇವ್ರು ನೋಡೋಕೆ ನೀನು ನೋಡೋಕ್ಕೂ ಒಂದು ಚಿಕ್ಕ ಕೆಲಸನೇ ಕಣೋ ನಾವು ಬಂದಿರೋದು. ಹಿಂಗಿದೆ ನೋಡಿ ಗೈಸ್. ಎಲ್ಲಿ ಫೋಕಸ್. ನಾನು ಶರ್ಟ್ ಹಾಕೊಂಡಾಗ ಈ ಕಲರ್ ಇತ್ತು, ಇವಾಗ ಹಿಂಗೆ ಆಗೈತಿ ಫುಲ್ಲು ಬಾಡಿ ಎಲ್ಲ ಹಿಂಗೆ. ನೋಡಿ ಗೈಸ್ ಕಾಡು ಎಷ್ಟು ವಿಶಾಲವಾಗಿದೆ. ಇಷ್ಟು ವಿಶಾಲವಾದ ಕಾಡಲ್ಲಿ ಸಿಗದೆ ಇರೋದನ್ನ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದರೆ ಈ ಕಾಡಲ್ಲಿ ಏನೋ ಕೊರತೆ ಇದೆ ಅಂತ ಅರ್ಥ ಅಲ್ವಾ ಗೈಸ್. 2000+ ಮೆಟ್ಲು ಹತ್ತಿದ್ದೀವಿ. ಆ ಕಡೆ ನೋಡ್ತಾ ಇದ್ರೆ ಸೆಕ್ಯೂರಿಟಿ ಚೆಕ್ ಪೋಸ್ಟ್ ಒಂದಿದೆ. ರಾತ್ರಿ ಒಂದು ಕತ್ಲಾದ್ಮೇಲೆ ಈ ಕಡೆಯಿಂದಾನೆ ಡಿಸ್ಟ್ರಿಬ್ಯೂಟ್ ಆಗ್ತಾರಂತೆ ಪೊಲೀಸವರೆಲ್ಲ ಅನ್ಸುತ್ತೆ. ಆಮೇಲೆ ಪಾದ ನೋಯ್ತೈತೆ ಗೈಸ್. ಇವಾಗ ಕಾಲು ನೋಯ್ತಿಲ್ಲ. ಮೊನ್ನೆ ನೋಯ್ತೈತೆ ಕಾಲು, ಇವಾಗ ಲೈಟ್ ಕಮ್ಮಿ ಆಗೈತೆ, ಆದರೆ ಪಾದ ನೋಯ್ತೈತೆ. ನೋಡೋಣ ಏನಾಗುತ್ತೆ ಮುಂದೆ. ಕಟ್ಟಿ ಇಲ್ಲಿ ನೋಡಿ, ಈ ಕಡೆ ಒಂದು ಅಳಿಲು, ಈ ಕಡೆ ಯಾವುದೋ ಪಕ್ಷಿ ಅಷ್ಟು ಗೊತ್ತಿಲ್ಲ ನನಗೆ. ಫುಡ್ಗೋಸ್ಕರ ಶೇರ್ ಮಾಡ್ಕೊಂಡು ತಿಂತೈತೆ. ಆದರೆ ಎರಡರದ್ದು ಒಬ್ರನ್ನೊಬ್ರು ಕಂಡ್ರೆ ಭಯ ಬೀಳ್ತೈತೆ. ಇದಕ್ಕೆ ಕಿತ್ಕೊಂಡು ಬಂದು ಇನ್ನೊಂದು ಜಾಗಕ್ಕೆ ಹೋಗಿ ತಿನ್ಕೊಂತಾವೆ. ಅಮ್ಮಿ ಅಪ್ಪಿ ಬಾ ಬೇಡ ಬಾ ಕಚ್ಬಿಡುತ್ತೆ ಬಾರೋ ಓಡಿಸೇಬಿಡ್ತು. ಶಟ್. ನಾವು ಒಂದು ಮುಕ್ಕಾಲು ದಾರಿ ಬಂದ್ಬಿಟ್ವಿ ಗಾಯ್ಸ್. ಇವಾಗ ಇದ್ಯಾವುದು ಹೊಸದಾಗಿ ಬ್ರಿಡ್ಜ್ ಮಾಡ್ಬಿಟ್ಟವ್ರೆ. ರೋಡ್ ತೆಗೆದ್ಬಿಟ್ಟು ಬ್ರಿಡ್ಜಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ರೆ ನಾವು ತಿರುಮಲಾಗ ಹತ್ಬಿಡ್ತೀವಿ. ಆ ಕಡೆ ಜುಮಾಂಜಿ ಫಿಲಮ್ ಸೀನ್ ಥರ ಕಾಣಿಸ್ತೈತೆಲ್ಲ. ಸ್ವಲ್ಪ ಝೂಮ್ ಮಾಡಿದ್ರೆ ಈ ಕಡೆ ಹಂಗಿದಾವೆ ಶಿಲೆಗಳ ಥರ ಇದಾವೆ. ಆ ಕಡೆ ಇನ್ನು ಈ ಕಡೆ ಹಿಂಗೆ. ಅದಕ್ಕೆ ಹೇಳಿದ್ ಫೋನ್ ನನ್ನ ಕೈ ಕೊಡು ಅಂತ. ನಾವು ಹೋಗ್ತಾ ಇದ್ದೀವಲ್ಲ ಬಟ್ ಈ ಕಡೆ ಇನ್ನೊಂದು ಈ ಕಾಲದಲ್ಲಿ ಅರ್ಧ ದಾರಿ ಹಿಂಗಿದೆ. ಅದನ್ನು ಮೆಕ್ಕಿದ ಅರ್ಧ ದಾರಿ ಸ್ಟೆಪ್ಸ್ ಇರುತ್ತೆ. ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಬಂದು ಅಲ್ಲಿದೆ, ಅದೇ ತಿರುಪತಿ. ಅಲ್ಲಿಂದ ಇಲ್ಲಿ ಹೋಗ್ಬೇಕಂದ್ರೆ
ಇನ್ನು ಈ ಕಡೆಯಿಂದ ಹಂಗೆ ಹೋಗ್ಬೇಕನ್ಸುತ್ತೆ. ಹೋಗೋಣ. ಹೋಗ್ತಾ ಇರ್ಬೇಕಾದ್ರೆ ದಾರಿ ಗಡ್ಡ ಎಲ್ಲ ಬರ್ತಾರೆ. ಸೀಟ್ ಬರ ನೋಡಿ, ಹೇಳಿದ್ನಲ್ಲ ಕಾಲು ಭಾಗದಲ್ಲಿರೋ ದಾರಿ ವಾಕಿಂಗ್ ಅಂತ. ವಾಕಿಂಗ್ ಆಯಿತು. ಇವಾಗ ಸ್ಟೆಪ್ಸ್ ಬರ್ತಿದೆ. ಆ ಸ್ಟೆಪ್ಸ್ ಹತ್ಕೊಂಡು ಅಷ್ಟೇ ಹೋದರೆ ಹೋಗ್ತೀನಿ ಡೆಸ್ಟಿನೇಷನ್ಗೆ, ಟಾಪ್ಗೆ. ಇಲ್ಲಿ ನೋಡಬೇಕು, ವಿಧ ವಿಧವಾದ ಆಕಾರ, ನಯನಗಳ ವಿಸ್ತಾರ. ಸುಸ್ತಾಗಿರೋ ನಮಗೆ ಸ್ವಲ್ಪ ಅಹಂಕಾರ, ಫ್ರೀಯಾಗಿ ಐಟಮ್ ಕೊಡೋಕ್ಕೆ ಅವರಿಗೆ ಇಲ್ಲ ಸಾಕಾರ. ನಾವೆಲ್ಲರೂ ಮಾಡ್ತೇವೆ ಭಕ್ತಿ ಹೆಸರಲ್ಲಿ ಜೈಕಾರ, ಜೈ ಗೋವಿಂದ. ಯಾರಾದರೂ ಹರಕೆ ತಗೊಳೋದು ಬಿಟ್ಟಿದ್ರೆ ಈ ಕಡೆ ಕೈ ಮುಕ್ಕೊಂಡು ಒಂದು ಚಿಕ್ಕದಾಗಿ ಮೊಣಕಾಲಲ್ಲಿ ಮೆಟ್ಲನ್ನ ಹತ್ಬೋದು ಒಂದು ಸ್ವಲ್ಪ ದೂರ. ಹೇಳು ಒಂದ್ಸತಿ. ಅವರೆಲ್ಲ ಅಷ್ಟು ದೂರ ನಡ್ಕೊಂಡು ಬಂದವರಲ್ಲೋ, ಅದಕ್ಕೆ ಆಗ್ತಾ ಇಲ್ಲ. ಸ್ಟಾರ್ಟಿಂಗ್ ಏನಾದ್ರು ಸೀನ್ ಆಗಿದ್ರೆ ಹತ್ಬಿಡ್ಬೋದಾಗಿತ್ತು. ಗೋವಿಂದ. ಯೂಶ್ವಲ್ ಆಗಿ 21 ಮೆಟ್ಲು ಹತ್ತಾರೆ ಆ್ಯಂಡ್ ಮೆಜಾರಿಟಿ ಜನ ಅದೇ ಮಾಡ್ತಾ ಇರೋದು. ಇಟ್ಸ್ ಓಕೆ, ನಮಗೂ ಟೈಮ್ ಬರ್ತದೆ. ನೋಡಿ ಗೈಸ್, ನನ್ನ ಪ್ರಿನ್ಸಿಪಲ್ ಇಷ್ಟೇ, ಭಕ್ತಿ ಇರಲಿ, ಹೆಸರಿಗೆಲ್ಲ ಆಚರಣೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ವ್ಯಾಲ್ಯೂ ಇರಲ್ಲ. ಆ ಕಡೆ ಕಾಣಿಸ್ತಾ ಇದ್ದಿಲ್ಲ ಗೈಸ್, ಅದು ಡೇಂಜರಸ್ ಹನಿಬಿ. ಕಚ್ಚಿದ್ರೆ ಮೂತಿ ಫುಲ್ ಊದ್ಕೊಳ್ಳೋದಲ್ದಿರ ನಾವು ಮೇಲಕ್ಕೆ ಹೊರಟೋಗ್ತೀವಿ. ಈ ಜೇನುಗೂಡನ್ನ ನಾನು ಅಪೋಕ್ಯಾಲಿಪ್ಟೋ ಫಿಲಮಲ್ಲಿ ನೋಡಿದ್ದೆ. ತಿರುಪತಿಲಿ ಹೇಗೆ ಅವ್ರ ಪ್ರಾಡಕ್ಟ್ನ ಅಡ್ವರ್ಟೈಸ್ ಮಾಡ್ತಾರೆ ಒಂದ್ಸತಿ ನೋಡಬೇಕು ಗೈಸ್ ನೀವು. ವಿಡಿಯೋ ಚೆನ್ನಾಗಿ ಬರ್ತದ. ಆ ಕಡೆ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ಇದೆ. ಆ್ಯಂಡ್ ಈ ಕಡೆ ನೋಡಿ ಗೈಸ್, ಹಂದಿ ಈ ಕಡೆ ಇದೆ, ಅದ್ರ ಆ ಕಡೆ ಇರೋದು ಕಾಡು ಹಂದಿ. ಲೈನ್ಸ್ ಇದೆ ನೋಡಿ, ಹಂದಿ ಇಲ್ಲ, ಇದು ಕಾಡು ಹಂದಿನೇ. ಮೇಲ್ಗಡೆ ಸಪ್ರೇಟಾಗಿ ಇನ್ನೊಂದು ಥರ ಲೈನ್ಸ್ ಇದೆ. 3500 ಸ್ಟೆಪ್ಸ್ ಕಂಪ್ಲೀಟ್. ಇನ್ನೊಂದು 50 ಇದೆ. ಅಲ್ಲಿ ಕಾಣಿಸ್ತೈತಲ್ಲ ದೀಪ ಕುಂಡ, ಅದೇ ಫೈನಲ್ ಸ್ಟೆಪ್. ಬಂದ್ಬಿಟ್ವಿ ಗೈಸ್, ಬಂದ್ಬಿಟ್ವಿ. ತಿರುಪತಿ ಮೆಟ್ಲು ಹತ್ಕೊಂಡು ತಿರುಮಲಕ್ಕೆ ಬಂದ್ಬಿಟ್ವಿ. ಎಷ್ಟು? 9 ಕಿಲೋಮೀಟ್ರ್ ಜರ್ನಿ ಅಲ್ಲ? ಎಷ್ಟು ಕಿಲೋಮೀಟ್ರ್? 9 ಕಿಲೋಮೀಟ್ರ್ ಜರ್ನಿ ಗೈಸ್, ಮುಗಿಸಿದ್ದೀವಿ. ನಾವು ಕೆಳಗಡೆ ಕೊಟ್ಟಿದ್ದ ಲಗೇಜ್ನ ಈ ಕಡೆ ಫ್ರೀ ಲಗೇಜ್ ಡೆಲಿವರಿ ಸೆಂಟರ್ ಹತ್ರ ತಗೊಳ್ಬೋದು. ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಂಡು ಹೊರಟಿದ್ದೀವಿ. ನಮ್ಮ ಅಣ್ಣ ಎಕ್ಸಸೈಸ್ ಮಾಡ್ತಾನೆ ಬ್ಯಾಗಲ್ಲಿ. ಇವಾಗ ವಾಕಿಂಗ್ ಪಾತ್ ಈ ಕಡೆ ಎಂಡ್ ಆಗುತ್ತೆ, ಈ ಕಡೆಯಿಂದ ಮೇನ್ ರೋಡ್. ಯಪ್ಪ ಹೊಡಿಯೋಕ್ಕೆ ಬರ್ತಾ ಇದೆ ಇದನ್ನ ಹೇಳೋಕೆ ಬಂದರೆ. ದಾವಣಗೆರೆ ಆಯ್ತು ದರ್ಶನ? ಥ್ಯಾಂಕ್ ಯು. ಮನೆಗೆ ಇವಾಗ ಇಲ್ಲ ಬೇರೆ ಕಡೆ ದೇವಸ್ಥಾನಕ್ಕೆ, ಊರಿಗೆನಾ? ಥ್ಯಾಂಕ್ಸ್ ಅಣ್ಣ. ಒಂದ್ಸರಿ ಒಳಗಡೆ ಹಾಕಿ ಪಂಚ ಉತ್ರು. ಆನ್ಲೈನ್ ಟಿಕೆಟ್ ಆದ್ರೆ ಪಂಚಲುಂಗಿ ಫ್ರೀ ಟಿಕೆಟ್ ಆದ್ರೆ ಥ್ಯಾಂಕ್ಸ್ ಅಣ್ಣ. ಜನ ಅವರ ಕ್ರೌಡ್ ಜಾಸ್ತಿ ಇದೆಯಾ? ಇಲ್ಲ ಕಡಿಮೆ. ಸಾರಿ ಸೂಪರಪ್ಪ ಗೈಸ್. ಇವಾಗ ಒಬ್ರು ಬಂದು ನಾವೇನಾದ್ರು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಪಂಚಲ್ಲೇ ಹೋಗಬೇಕು ಅಂತ ಹೇಳಿದ್ದಾರೆ. ಇವಾಗ ಪಂಚೆ ಹುಡುಕ್ಬೇಕು ಎಲ್ಲ ಹೋಗೋದು ಅಂತ. 50 ರೂಪಾಯಿಲು 200 2 అల్ల పర్వాలేదు వద్దులేనా సాగండి చెప్పండి జల్దీ చెప్పండి సరే 200 ఏమంట కన్నా అంత రేట్ చెప్తాను. ఇదే స్టిక్కర్ దా అదే లేదు స్టిక్కర్ ది 300 రూపాయలు. ఆహా అక్కడ ಇದೆಂತ 150 ರೂಪಾಯಿಲ್ಲ. ಸದ್ಯಕ್ಕೆ ಬೇಕಲ್ಲ ಇಟ್ಕೊಳ್ರಿ ಅಷ್ಟೇ. ರಾಮರಾಜ್ದು ಕಾಪಿ ಪ್ರೀಮಿಯರ್ ಫುಲ್ ಕಾಟನ್ ಅಂತ ఏమైనా కాంబో ఆఫర్ ఏమైనా ఉందా ఇక్కడ? ಕಾಂಬೋ ಆಫರ್ లేదా? ಓಕೆ ಗಾಯ್ಸ್, ಇನ್ನೊಂದು ನೆನ್ಪಿಕೊಳ್ಳಿ, ಈ ಕಡೆ ಇರೋ ಮಾರ್ಕೆಟಲ್ಲಿ ಅಂಗಡಿಗಳಲ್ಲಿ ಎಲ್ಲೇ ಇರಲಿ ಚೌಕಾಸಿ ವರ್ಕ್ ಆಗುತ್ತೆ. ನೆಗೋಷಿಯೇಷನ್ ಯಾಕೋ ತಿರುಮಲ ದೇವಸ್ಥಾನಕ್ಕೆ ಬಂದಮೇಲೆ ಹೆಂಗಿಂದ ಹೋಗಬೇಕು ಅಂತ ಕರೆಕ್ಟಾಗಿ ಗೊತ್ತಿರೋದು ನಮ್ಮಲ್ಲಿ. ಒಂದು ನಮ್ಮಮ್ಮಂಗೆ, ಇನ್ನೊಂದು ನಮ್ಮ ಅಪ್ಪಂಗೆ. ನಾವಷ್ಟು ಸುತ್ತಾಡಿಲ್ಲ, ಯಾಕಂದರೆ ನಮ್ಮನ್ನ ಅಷ್ಟು ಸುತ್ತಾಡೋಕ್ಕೆ ನಮಗೆ ಬಿಟ್ಟಿಲ್ಲ. ಸೂಪರ್ ಬ್ರೋ, ನೋಡಿದ್ದೀನಿ ನಾನು ಬೆಂಗಳೂರಿಂದ ಬ್ರೋ, ಅದಕ್ಕೆ ಮಾತಾಡ್ತಿರೋದು. ಮಸ್ತ್ ಬ್ರೋ ನೀವು. ನಾರಾಯಣ ಅಂತ ಬ್ರೋ. ಕೊನೆಗೂ ಬಂದ್ವಿ ಗಾಯ್ಸ್.
ದೇವಸ್ಥಾನಕ್ಕೆ ಇಷ್ಟು ದೊಡ್ಡ ಜಾಗಕ್ಕೆ ಹಾಂ ಅಲ್ಲಿದೆ ನೋಡಿ ಫೇಮಸ್ ಪಿಕ್ಚರ್ ನೋಡಿ ಗಾಯ್ಸ್. ಇದು ಪುಷ್ಕರಣಿ ನೀರು. ಇಲ್ಲೇ ನಾವು ಇವಾಗ ಒಂದ್ಸತಿ ಮುಳುಗಿ ಆಮೇಲೆ ಒಳಗಡೆ ವಾಶ್ರೂಮ್ಗಳೆಲ್ಲ ಇರ್ತವೆ. ವಾಶ್ರೂಮ್ ಬಾತ್ರೂಮ್ ರೆಡಿ ಆಗೋಕ್ಕೆಲ್ಲ ಆ ಕಡೆ ಸ್ನಾನ ಮಾಡ್ಕೋಬೇಕು. ಎಲ್ಲ ಆಗುತ್ತೆ ಕೊಡಮ್ಮ. ಇವಾಗ ಪಂಚೆ ಹಾಕೊಳ್ಳೋ ಅಂತ ಟೈಮ್ ಬಂತು ನನಗೆ. ನಮ್ಮ ಡ್ಯಾಡಿ ಆಲ್ರೆಡಿ ಪಂಚೆ ಹಾಕೊಂಡಿದ್ದಾರೆ, ನಮ್ಮ ಅಣ್ಣ ಹಾಕಂತ ಇದ್ದಾನೆ, ಎಲ್ಲರೂ ರೆಡಿ ಆಗಿದ್ದಾರೆ. ಅಮ್ಮ ಒಂದು ನಿಮಿಷ ಫೋನ್ ಹಿಡ್ಕೊ, ನನ್ನ ಫೋನ್ ಹಿಡ್ಕೊ. ಸೊ ಇವಾಗ ನಾನು ಪಂಚೆ ಹಾಕೊಂಡ್ರೆ ಹಿಂಗೆ ಕಾಣಿಸ್ತೀನಿ ಗೊತ್ತಾ ಗಾಯ್ಸ್? ಲಂಚ್ ಮಾಡ್ಲಾ? ಹಿಂಗೆ ಕಪ್ಪಿಗೆ ಓಕೆ. ಇಟ್ಕೋ ಕೆಳಗಡೆಗೆ ಪಂಚೆ ಒಂದು ಮೇಲೆ ಒಂದು ಕೆಳಗಡೆ ಐತೆ ಹೇಳಿ. ಹಾಂ ಶರ್ಟ್ ಬಿಡು. ಸರಿಮಾ ಈಗ ರೆಡಿ. ಥ್ಯಾಂಕ್ ಯು. 500 ರೂಪಾಯಿ Music. ಅಪರೂಪ ಬಚ್ಚಿದ್ರೆ ಹಂಗೆ ಹೋಗೋದು. ಇವಾಗ ನಾನು ಈ ಕತೆ ಬಗ್ಗೆ ಎಲ್ರಿಗೂ ಹೇಳೋದೇನು ಬೇಕಾಗಿಲ್ಲ, ಗೊತ್ತಿರುತ್ತೆ. ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೂ ನಾನು ಅಮ್ಮ ವರುಣ್ ಬಂದಿದ್ದಾಗ ಕೂಡ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಇಲ್ಲಿಂದ ಡೈರೆಕ್ಟ್ ನಾನು ದರ್ಶನ ಮುಗಿಸ್ಕೊಂಡೇ ಬರ್ತೀನಿ. ಬಿಕಾಸ್ ಎಲ್ಲ ರಿಪೀಟ್ ಆದರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾರೆ, ವೀಡಿಯೋನಲ್ಲಿ ಆಗ ಹೋಗ್ಬಿಡುತ್ತೆ. ಫಸ್ಟ್ ಈ ಕಡೆ ದರ್ಶನ, ಆಮೇಲೆ ಊಟ, ಆಮೇಲೆ ಬಾಲಾಜಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗೋಣ. ಗೋವಿಂದ ಈ ಕಡೆ ಟ್ರಸ್ಟ್ ಕಡೆಯಿಂದನೇ ಫ್ರೀಯಾಗಿ ನಾಮ ಹಾಕ್ತಾ ಇದ್ದಾರೆ, ಆ ಕಡೆನೇ ನಾನು ಹಾಕ್ಸ್ಕೊಂಡೆ. ಆದರೆ ಸ್ಯಾಂಪಲ್ಗೆ ಒಂದಿರಲಿ ಅಂತ ಇದೊಂದು ತೋರಿಸ್ತಾ ಇದ್ದೀನಿ. ಇದು ಇಷ್ಟು ಜನ ಇದ್ದಾರೆ ಆ್ಯಂಡ್ ನಮಗೆ ದರ್ಶನ 4 ಗಂಟೆವರೆಗೂ ಇರೋದು. ಅದಕ್ಕೆ ಇವತ್ತು ಇದನ್ನ ಸ್ಕಿಪ್ ಮಾಡಿ ಫಸ್ಟ್ ದರ್ಶನ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ. ಈ ಸತಿ ನಾವು ಈ ಟಿಕೆಟ್ ಬಳಸಿ ಅಲ್ಲಿ ಕಾಣಿಸ್ತೈತಲ್ಲ 300 ರೂಪಾಯಿ ಸ್ಪೆಷಲ್ ಎಂಟ್ರಿ, ಆ ಕಡೆಯಿಂದ ಹೊರಡ್ತೇವೆ ದರ್ಶನಕ್ಕೆ ಅಂತ. ಜಸ್ಟ್ ಇವಾಗ ಈ ಫೋನ್ ನನ್ನ ಕೈಗೆ ಬಂತು. ನಾವು 3 ಗಂಟೆ 10 ನಿಮಿಷಕ್ಕೆ ಕ್ಯೂಗೆ ಎಂಟ್ರ್ ಆದ್ವಿ, 7:15 ಈಚೆ ಬಂದ್ವಿ. ಆ್ಯಂಡ್ ಕೊನೆಗೂ ನಮ್ಮ ದರ್ಶನ ಮಾತ್ರ ಸೂಪರ್ ಆಗಾಯಿತು. ನಾವು ನಿಂತ್ಕೊಳ್ಬೇಕಾದ್ರೆ ನಮ್ಮ ಮುಂದೆ ಇರೋರೊಬ್ರಿಗೆ ಏನೋ ಕಾಲು ನೋವು ಅಂತ ಒಂದು 2 ನಿಮಿಷ ಅಲ್ಲೇ ನಿಲ್ಲಿಸಿದ್ರು. ಅದಕ್ಕೆ ನಾವು ಒಂದು 2 ನಿಮಿಷ ಎಕ್ಸ್ಟ್ರಾ ಸ್ಪೇರ್ ಟೈಮ್ ತಗೊಂಡು ನೋಡ್ತಾ ಇದ್ವಿ ದೇವ್ರನ್ನ. ಕೊನೆಗೂ ಈ ಜಾಗಕ್ಕೆ ಬಂದಿದ್ದ ಕೆಲಸ ಮುಗೀತು. ಆ್ಯಂಡ್ ಅಷ್ಟೇ, ಇಲ್ಲಿಂದ ನಾವು ರೂಮ್ಗೆ ಹೋಗಬೇಕು ಬಸ್ಸೇ ತಗೊಂಡು. ನೋಟಿಸ್ ಮಾಡ್ತಾ ಇದ್ದೀರಾ ಈ ಕಡೆ ಫಾಗ್ ಬೇರೆ ಎಲ್ಲ ಐತೆ. ಅದು ಒಳ್ಳೆ ಎಫೆಕ್ಟ್, ಇದು ಫಾಗ್ ಎಫೆಕ್ಟ್. ಲೈಟ್ ಆದ್ರೆ ಈ ಕಡೆ ಲೈಟ್ ಇರೋದು ಕಾಣಿಸ್ತೈತೆ ಫಾಗು. ಈ ಕಣ್ಣಿಗೆ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತೈತೆ. ನೋಡಿ ಮೇಲ್ಗಡೆ ಮೋಡ ಹತ್ರ ಕಾಣಿಸ್ತೈತಲ್ಲ, ಅವೆಲ್ಲ ಲೈವಾಗಿ ಇನ್ನೂ ಸೂಪರಾಗಿ ಕಾಣಿಸ್ತೈತಿ. ಅರ್ಲಿ ಮಾರ್ನಿಂಗ್ ವೈಬ್ ಸಿಗ್ತೈತಿ ಇವಾಗಲೇ. ಇವಾಗ ಲಡ್ಡು ವಿಚಾರಕ್ಕೆ ಬಂದರೆ ನಾವು ಲಡ್ಡು ಮಾತ್ರ ಹೆವಿಯಾಗಿ ತಗೊಂಡಿದ್ದೀವಿ. 1 ಟೋಕನ್ಗೆ 1 ಕೊಡ್ತಾರೆ. ಅದು ಬಿಟ್ಟು ಎಕ್ಸ್ಟ್ರಾ 4 ಲಡ್ಡುನ ಪರ್ಚೇಸ್ ಮಾಡ್ಬೋದು. ಸೊ ನಾವು ಪ್ರತಿ ಟಿಕೆಟ್ಗೂ ಒಂದು 4 ಎಕ್ಸ್ಟ್ರಾ ತಗೊಂಡಿದ್ದೀವಿ. ಟೋಟಲ್ ಆಗಿ ಇವಾಗ 20 ಪ್ಲಸ್ ಏನೋ ಒಂದು ಸ್ಕೀಮ್ ಮಾಡಿ ಇನ್ನೊಂದು 2 ಲಡ್ಡು ತಗೊಂಡಿದ್ದೀವಿ. ಇನ್ನೊಂದೇನು ಗೊತ್ತಾ, ಲಡ್ಡು ಬಗ್ಗೆ ಏನೋ ನ್ಯೂಸ್ಗಳೆಲ್ಲ ಬಂದಿತ್ತು. ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನ್ಯೂಸ್ ಬಂದಿದ್ದು ನೆಕ್ಸ್ಟ್ ದಿನವೇ ಎಲ್ಲರೂ ಎಕ್ಸ್ಟ್ರಾ ತಗೊಂಡಿರ್ತಾರಲ್ಲ, ಇವಾಗ KMF ಕಡೆಯಿಂದ ಎಲ್ಲ ಹೋಗ್ತಿದೆ ಅಂತ ನಾನು ನ್ಯೂಸಲ್ಲೇ ನೋಡಿದ್ದು. ಸೊ ಯಾರೇ ಆಗಲಿ ಒಂದು ತಪ್ಪು ಹಾಕೊಂಡಿದೆ ಅಂತ ಹೇಳಿದಾಗ ಅದನ್ನ ಮುಚ್ಚಾಕೋಕ್ಕೆ ಅಥವಾ ಆರ್ಡ್ರ್ ಮಾಡೋಕ್ಕೆ ಹೆವಿಯಾಗಿ ಇನ್ನೊಂದು ಆಲ್ಟರ್ನೇಟಿವ್ ಪ್ಲ್ಯಾನ್ಸ್ನೇ ಮಾಡಿರ್ತಾರೆ. ಸೊ ನನಗನ್ಸಂಗೆ ಇವಾಗ ಆ ಥರ ಯಾವುದೋ ಕಂಟೆಂಟ್ ಮಿಸ್ ಆಗಿರಲ್ಲ ಅಂತ ಅಂದ್ಕೊಂಡಿನಿ, ಅದಕ್ಕೆ ಹೆವಿಯಾಗಿ ತಗೊಂಡಿನಿ ಅಷ್ಟೇ. ಗಾಯ್ಸ್, ಇನ್ನೊಂದು ಮ್ಯಾಟ್ರ್ ಗೊತ್ತಾ, ವರ್ಷಿತಾ ಜರ್ಮನಿಗೆ ಹೋಗಿದ್ದಾಳೆ ಅಂತ ಹೇಳಿದ್ನಲ್ಲ, ಈಗ ಫೋನಲ್ಲಿದ್ದಾಳೆ. ಆ್ಯಂಡ್ ಶೀ ಈಸ್ ಲೈವ್ ನಾವು. ಈ ಕಡೆ ನೋಡ್ತಾ ಇರ್ಬೋದು ನೀವು, ಆ ಕಡೆ ಎಲ್ಲ ಬೆಳಕಿದೆ. ಟೈಮ್ ಎಷ್ಟು ವರ್ಷ? ಬೆಳಗ್ಗೆ ಮುಂಜಾನೆ 9:30. ಇಲ್ಲಿ ನೋಡಿ ಕತ್ಲೆ ಹೆಂಗಿದೆ ಬಾ. ಈ ಫರ್ದರ್ ಸ್ಟಡೀಸ್ ಎಲ್ಲ ವರ್ಷಿತ ಜರ್ಮನಿಲೇ ಮಾಡ್ತಾ ಇದ್ದಾಳೆ, ಅದಕ್ಕೆ ಅಲ್ಲಿಗೆ ಹೋಗಿದ್ದಾಳೆ. ಆ್ಯಂಡ್ ಇವಾಗ ಒಂದು ಫ್ಯಾಮಿಲಿ ಮೀಟಪ್ ನಡೀತಿದೆ ಆನ್ಲೈನಲ್ಲಿ. ಟೈಮ್ 9:30 ಎಲ್ಲ ಗೈಸ್, ಟೈಮ್ 6:45 ಅಂತೆ ಬೆಳಗ್ಗೆ. 6:45ಗೆ ಈ ಥರ ಇದೆ ವಾತಾವರಣ ಅಲ್ಲಿ. ಇಲ್ಲಿ ಸುತ್ತಾಡೋಕ್ಕೆ ಅಂತಲೇ ಈ ಕಡೆ ಈ ಟ್ರಸ್ಟ್ ಕಡೆಯಿಂದ ಒಂದು ಫ್ರೀ ಬಸ್ ಕೂಡ ಇದೆ. ಒಂದಲ್ಲ, ತುಂಬ ಫ್ರೀ ಬಸ್ಗಳಿವೆ. ಫ್ರೀ ಬಸ್ ಹೇಳಿದ್ನಲ್ಲ, ಅದು ಬರೀ ಈ ತಿರುಮಲಾಗೆ ಮಾತ್ರ ಸುತ್ತಾಡೋಕ್ಕೆ. ಇಲ್ಲಿಂದ ತಿರುಪತಿಗೆ ಯಾವ ಫ್ರೀ ಬಸ್ಸು ಬಿಡಲ್ಲ. ಬಿಕಾಸ್ ಹಂಗೆ ಬಿಟ್ಬಿಟ್ರೆ ತುಂಬ ಜನ ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ಗೆ, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ಗೆ ಅವಕಾಶ ಇರಲ್ಲ ಅಂತ. ಗೌರ್ಮೆಂಟ್ ಬಸ್ಸಲ್ಲಿ 4 ಜನಕ್ಕೆ 360 ಆಗಿದೆ. ಯಾಕಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ 27 ಕಿಲೋಮೀಟರ್ ಆಗುತ್ತೆ. ಸೊ ಲೆಕ್ಕಕ್ಕೆ ತಲೆಗೆ 90 ರೂಪಾಯಿ ಆಗಿತ್ತು. ಸೊ ಇಲ್ಲಿಂದ ಸೀದಾ ರೂಮ್ಗೆ ಹೋಗಬೇಕು ಅಷ್ಟೇ. ಇನ್ನು 1 more ಥಿಂಗ್, ಈ ದೇವಸ್ಥಾನಕ್ಕೆ ನಾವು ರೂಮ್ ಇಟ್ಟಾಗಿಂದ ನಮ್ಮಪ್ಪ ಆಗಲಿ, ಇವನಾಗಲಿ, ನಾನಾಗಲಿ, ನಮ್ಮಮ್ಮ ಆಗಲಿ ಯಾರು ಕೂಡ
ಚಪ್ಪಲಿ ಹಾಕೊಂಡು ಬಂದಿಲ್ಲ, ಎಲ್ಲ ಅಲ್ಲೇ ಬಿಟ್ಟಿದ್ವಿ. ಆ್ಯಂಡ್ ಫೈನಲಿ ವಿ ರೀಚ್ಡ್ ದ ಡೆಸ್ಟಿನೇಷನ್. ಅಷ್ಟೇ ಗೈಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಅದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಹಿಂಗೆ ಹೇಳೋದು ಮಮ್ಮಿ, ಇದು ಹಿಡ್ಕೊ ಮಮ್ಮಿ, ತಿಳ್ಕೊಂಡಿದ್ದೀನಿ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ. ಇವಾಗ ಒಂದು ವ್ಯೂ ತೋರಿಸ್ತೀನಿ ನೋಡಿ ಗೈಸ್. ಅಷ್ಟೇ ವ್ಯೂ.